ಸೇವಕ ಸಂಘದ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದು ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನನಗೆಲ್ಲೋ ಅನಿಸ್ತಾ ಇದೆ. ನಿಮ್ಮ ತಂದೆನೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವರು ಬಂದು ಹೋಗಿದ್ದಾರೆ. ಅಂಥವ್ರ ಮಗನಾಗಿ ನೀವು ಕಾಂಗ್ರೆಸ್ಸಿನ ಮುಖಂಡ ಆದರೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಣ್ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು SDPI ಇನ್ನೊಂದು ಯಾವುದೋ ಬೇರೆ ಬೇರೆ ಸಂಘಟನೆಗೆ ಅವ್ರ ಬಗ್ಗೆ ಮಾತಾಡಬೇಕಂತ ವಿಚಾರವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋಂಥ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂರ್ಸನ್ನು, ಯಾಕೆಂದರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ. ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಥರ ವಿಚಾರಗಳನ್ನು ಜನರ ಮಧ್ಯೆ ಹರಿದಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋಂಥ ನಾಟಕ ಅಂತ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ. ಅಕಸ್ಮಾತು ಮುಟ್ಟುವಂಥ ಒಂದು ಧೈರ್ಯ ನಿಮಗೇನಾದರೂ ಇದ್ದರೆ ಮಾಡಿ. ಹಿಂದೆ ಗೌರವಾನ್ವಿತ ಇಂದಿರಾ ಗಾಂಧಿಯವರು ಕೂಡ ಆ ಕಾಲದಲ್ಲಿ ಅದನ್ನು ಮುಟ್ಟಿ ಎದುರಿಸಿದ್ದಾರೆ. ಆ ತಪ್ಪನ್ನು ನೀವು ಮತ್ತೆ ಮಾಡ್ತೀರಿ ಅಂದರೆ ಎಲ್ಲೋ ದೇಶದಲ್ಲಿ ಒಂದು 2-3 ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದ್ದೀರಿ, ಅದು ಕೂಡ ಕೊನೆ ಮಳೆ ಹೊಡೆಯುವಂಥ ಕೆಲಸ ಅದು ನಿಮ್ಮ ಅಂಥ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದನೇ ಆ ಕಾರ್ಯ ಶುರುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಾಗಿದೆ ಪಾಪ, ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಕಾಂಪಿಟೇಷನ್ನು. ಇವತ್ತು ಔತಣಕೂಟಕ್ಕೆ ಬೇರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು. ಹಾಗಾಗಿ ಅವ್ರನ್ನ ಪ್ಲೀಸ್ ಮಾಡಲಿಕ್ಕೋಸ್ಕರ, ಯಾಕಂದರೆ ಅವರ ಮನಸ್ಥಿತಿನೂ ಕೂಡ ಗೌರವಾನ್ವಿತ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ. ಮಾತಿದ್ದರೆ ಹಗುರವಾಗಿ ಮಾತಾಡುವಂಥ, ನಮ್ಮ ಹಿಂದುತ್ವದಲ್ಲೂ ಕೂಡ ಅಹಿಷ್ಣುತೆ ಇದೆ ಅನ್ನೋ ರೀತಿಯಲ್ಲಿ, ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮತ್ತು ಅವ್ರ ಶಿಷ್ಯರಾಗಿ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ? ಹಾಗಾಗಿ ಇದೆಲ್ಲದೂ ಕೂಡ ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು. ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ತಪ್ಪದಾರಿ ತಗೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತೀರಾ, ಜನ ಬುದ್ಧಿ ಕಲಿಸ್ತಾರೆ. ಅಲ್ಲ, ನವಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ, ಅದು ಆಮೇಲೆ ಸರ್. ಅದು ನಾನು ಹೇಳ್ತಾ ಇರೋದು, ಇವ್ರೀಗ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ. ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸ್ಕೊಬೇಕಾಗಿದೆ, ಇನ್ನೊಬ್ಬರು ಕ್ಯಾಬಿನೆಟ್ ಸೇರಬೇಕಾಗಿದೆ. ಇವರಿಬ್ಬರ ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನು ಈ ರೀತಿ ಅಂತ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಆಗುತ್ತೆ, ಆ ದಿನಗಳು ಬರುತ್ತೆ. ಸಂಘದ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದು ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನನಗೆಲ್ಲೋ ಅನಿಸ್ತಾ ಇದೆ. ನಿಮ್ಮ ತಂದೆನೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವರು ಬಂದು ಹೋಗಿದ್ದಾರೆ. ಅಂಥವ್ರ ಮಗನಾಗಿ ನೀವು ಕಾಂಗ್ರೆಸ್ಸಿನ ಮುಖಂಡ ಆದರೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಣ್ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು SDPI ಇನ್ನೊಂದು ಯಾವುದೋ ಬೇರೆ ಬೇರೆ ಸಂಘಟನೆಗೆ ಅವ್ರ ಬಗ್ಗೆ ಮಾತಾಡಬೇಕಂತ ವಿಚಾರವನ್ನು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋಂಥ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂರ್ಸನ್ನು, ಯಾಕೆಂದರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ. ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಥರ ವಿಚಾರಗಳನ್ನು ಜನರ ಮಧ್ಯೆ ಹರಿದಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋಂಥ ನಾಟಕ ಅಂತ ನನಗೆಲ್ಲ ಒಂದು ಕಡೆ ಅನಿಸ್ತಾ ಇದೆ. ಅಕಸ್ಮಾತು ಮುಟ್ಟುವಂಥ ಒಂದು ಧೈರ್ಯ ನಿಮಗೇನಾದರೂ ಇದ್ದರೆ ಮಾಡಿ. ಹಿಂದೆ ಗೌರವಾನ್ವಿತ ಇಂದಿರಾ ಗಾಂಧಿಯವರು ಕೂಡ ಆ ಕಾಲದಲ್ಲಿ ಅದನ್ನು ಮುಟ್ಟಿ ಎದುರಿಸಿದ್ದಾರೆ. ಆ ತಪ್ಪನ್ನು ನೀವು ಮತ್ತೆ ಮಾಡ್ತೀರಿ ಅಂದರೆ ಎಲ್ಲೋ ದೇಶದಲ್ಲಿ ಒಂದು 2-3 ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದ್ದೀರಿ, ಅದು ಕೂಡ ಕೊನೆ ಮಳೆ ಹೊಡೆಯುವಂಥ ಕೆಲಸ ಅದು ನಿಮ್ಮ ಅಂಥ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದನೇ ಆ ಕಾರ್ಯ ಶುರುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಾಗಿದೆ ಪಾಪ, ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಕಾಂಪಿಟೇಷನ್ನು. ಇವತ್ತು ಔತಣಕೂಟಕ್ಕೆ ಬೇರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು.
ಹಾಗಾಗಿ ಅವ್ರನ್ನ ಪ್ಲೀಸ್ ಮಾಡಲಿಕ್ಕೋಸ್ಕರ, ಯಾಕಂದರೆ ಅವರ ಮನಸ್ಥಿತಿನೂ ಕೂಡ ಗೌರವಂತ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ. ಮಾತಿದ್ದರೆ ಹಗುರವಾಗಿ ಮಾತಾಡುವಂಥ, ನಮ್ಮ ಹಿಂದುತ್ವದಲ್ಲೂ ಕೂಡ ಅಹಿಷ್ಣುತೆ ಇದೆ ಅನ್ನೋ ರೀತಿಯಲ್ಲಿ, ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮತ್ತು ಅವ್ರ ಶಿಷ್ಯರಾಗಿ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಇದೆಲ್ಲದೂ ಕೂಡ ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು. ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ತಪ್ಪದಾರಿ ತಗೊಂಡುವಂಥ ಒಂದು ಕೆಲಸವನ್ನು ಮಾಡ್ತೀರಾ, ಜನ ಬುದ್ಧಿ ಕಲಿಸ್ತಾರೆ ಸರ್. ಅಲ್ಲ, ನವಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ, ಅದು ಆಮೇಲೆ ಸರ್. ಅದು ನಾನು ಹೇಳ್ತಾ ಇರೋದು, ಇವ್ರಿಗೆ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ. ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸ್ಕೊಬೇಕಾಗಿದೆ, ಇನ್ನೊಬ್ಬರು ಕ್ಯಾಬಿನೆಟ್ ಸೇರಬೇಕಾಗಿದೆ. ಇವರಿಬ್ಬರ ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನು ಈ ರೀತಿ ಅಂತ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಸರ್. ಆಗುತ್ತೆ, ಆ ದಿನಗಳು ಬರುತ್ತೆ. ಸಂಘದ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದು ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನನಗೆಲ್ಲೋ ಅನಿಸ್ತಾ ಇದೆ. ನಿಮ್ಮ ತಂದೆನೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವ್ರು ಬಂದು ಹೋಗಿದ್ದಾರೆ. ಅಂಥವ್ರ ಮಗನಾಗಿ ನೀವು ಕಾಂಗ್ರೆಸ್ಸಿನ ಮುಖಂಡ ಆದರೆ, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಣ್ಮುಂದಿಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು SDPI ಇನ್ನೊಂದು ಯಾವುದೋ ಬೇರೆ ಬೇರೆ ಸಂಘಟನೆಗೆ ಹೋಲಿಸೋ ಅವ್ರ ಬಗ್ಗೆ ಮಾತಾಡಬೇಕಂತ ವಿಚಾರವನ್ನು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡೋಂಥ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂರ್ಸನ್ನು, ಯಾಕೆಂದರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ. ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಥರ ವಿಚಾರಗಳನ್ನು ಜನರ ಮಧ್ಯೆ ಹರಿದಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋಂಥ ನಾಟಕ ಅಂತ ನನಗೆ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಅಕಸ್ಮಾತು ಮುಟ್ಟುವಂಥ ಒಂದು ಧೈರ್ಯ ನಿಮಗೇನಾದರೂ ಇದ್ದರೆ ಮಾಡಿ. ಹಿಂದೆ ಗೌರವಾನ್ವಿತ ಇಂದಿರಾ ಗಾಂಧಿಯವರು ಕೂಡ ಆ ಕಾಲದಲ್ಲಿ ಅದನ್ನು ಮುಟ್ಟಿ ಎದುರಿಸಿದ್ದಾರೆ. ಆ ತಪ್ಪನ್ನು ನೀವು ಮತ್ತೆ ಮಾಡ್ತೀರಿ ಅಂದರೆ, ಎಲ್ಲೋ ದೇಶದಲ್ಲಿ ಒಂದು 2-3 ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದ್ದೀರಿ, ಅದು ಕೂಡ ಕೊನೆ ಮಳೆ ಹೊಡೆಯುವಂಥ ಕೆಲಸ ಅದು ನಿಮ್ಮ ಅಂಥ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದನೇ ಆ ಕಾರ್ಯ ಶುರುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಾಗಿದೆ ಪಾಪ, ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಕಾಂಪಿಟೇಷನ್ನು. ಇವತ್ತು ಔತಣಕೂಟಕ್ಕೆ ಬೇರೆ ಗೌರವಂತ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಇವತ್ತು. ಹಾಗಾಗಿ ಅವ್ರನ್ನ ಪ್ಲೀಸ್ ಮಾಡಲಿಕ್ಕೋಸ್ಕರ, ಯಾಕಂದರೆ ಅವರ ಮನಸ್ಥಿತಿನೂ ಕೂಡ ಗೌರವಂತ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ. ಮಾತಿದ್ದರೆ ಹಗುರವಾಗಿ ಮಾತಾಡುವಂಥ, ನಮ್ಮ ಹಿಂದುತ್ವದಲ್ಲೂ ಕೂಡ ಅಹಿಷ್ಣುತೆ ಇದೆ ಅನ್ನೋ ರೀತಿಯಲ್ಲಿ, ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮತ್ತು ಅವ್ರ ಶಿಷ್ಯರಾಗಿ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಇದೆಲ್ಲದೂ ಕೂಡ ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು. ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ತಪ್ಪದಾರಿ ತಗೊಂಡುವಂಥ ಒಂದು ಕೆಲಸವನ್ನು ಮಾಡ್ತೀರಾ, ಜನ ಬುದ್ಧಿ ಕಲಿಸ್ತಾರೆ ಸರ್. ಅಲ್ಲ, ನವಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ, ಅದು ಆಮೇಲೆ ಸರ್. ಅದು ನಾನು ಹೇಳ್ತಾ ಇರೋದು, ಇವ್ರಿಗೆ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ. ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸ್ಕೊಬೇಕಾಗಿದೆ, ಇನ್ನೊಬ್ಬರು ಕ್ಯಾಬಿನೆಟ್ ಸೇರಬೇಕಾಗಿದೆ. ಇವರಿಬ್ಬರ ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನು ಈ ರೀತಿ ಅಂತ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಸರ್. ಆಗುತ್ತೆ, ಆ ದಿನಗಳು ಬರುತ್ತೆ.